ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಇಲ್ಲೇ ಇವರು ಹೊಸ ಪುಸ್ತಕ ಬಂದದ. ಹಾರ್ಟಿಕಲ್ಚರ್ ಪ್ರೊಫೆಸರ್ ಒಬ್ಬರು ಡಾಕ್ಟರ್ ಆನಂದ್ ಬ ಮಾಸ್ತಿಹೊಳಿ ಅನ್ನುವಂಥವ್ರು ರೆಂಟೆ ಸಾಲು ಅಂತಾರೆ ಕಥಾ ರೂಪದಲ್ಲೇ ತಮ್ಮ ಅನುಭವಗಳನ್ನು ರೈತಾಪಿ ಬದಲಾಗಿ ಹೇಳ್ಕೋತ ಹೋಗುವಂಥದ್ದು. ಅದನ್ನೆಲ್ಲ ಓದಿ ತಿಳ್ಕೊಂಡು ಬಂದಂಥ ನಮ್ಮ ಮಿತ್ರರಾದಂತಹ ಈಶ್ವರಚಂದ್ರ ಬೆಡಗೇರಿ ಅವರು ಈ ಕೃತಿಯ ಕುರಿತಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಿಮ್ಮೊಂದಿಗೆ. ಒಬ್ಬ ತೋಟಗಾರಿಕಾ ಪ್ರೊಫೆಸರು ಯಾವ ರೀತಿಯಾಗಿ ನಮ್ಮ ಹೊಲಗಳನ್ನು, ನಮ್ಮ ಬದುಕನ್ನು, ರೈತರ ಬದುಕನ್ನು, ಅಲ್ಲಿಯ ದನ ಕರುಗಳ ಬದುಕನ್ನು, ಕೋಳಿ ಹುಂಜಗಳ ಬದುಕನ್ನು, ನೆಲದ ಬದುಕನ್ನು, ಬದುಕಿದ್ದನ್ನು ಹೆಂಗೆ ಹೇಳ್ತಾ ಇದ್ದಾನೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಆ ದಿಶೆಯಲ್ಲಿ ಏನು ಹೇಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಮೊದಲ ಸಂಕ್ಷಿಪ್ತ ನಮ್ಗೆ ಏನು ಹೇಳಿ ಗುರುಗಳ ಇವೇನು 13 ಏನು ಇಲ್ಲೇ ಕತೆ ಅಲ್ರಿ, ಕತೆ ಸಾಲ ಅಂತ ಹೇಳ್ತಾರೆ, ಕತೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವುಗಳೊಳಗೆ ಏನು ಹೆಚ್ಚಿಗೆ ಅವ್ರಿಗೆ ಒತ್ತು ಕೊಟ್ಟು ಹೇಳಿ ಪ್ರಯತ್ನ ಮಾಡಿದ್ದಾರೆ. ಆತ್ಮೀಯರೇ ಸರ್ವರಿಗೂ ನಮಸ್ಕಾರ. ಸರ್, ಡಾಕ್ಟರ್ ಆನಂದ್ ಬ ಮಾಸ್ತಿಹೊಳಿ ಅವರು ಸರ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರ್ವಾಯಿ ಫಾರ್ಮಲ್ಲಿ ಡೀನ್ ಅದಾರ ರೀ. ಮೊದಲು ಇವರು ಬಾಗಲಕೋಟೆ ಹಾರ್ಟಿಕಲ್ಚರ್ ಕಾಲೇಜಿನೊಳಗೆ ಇದ್ದರು ಸರ್. ನಾನು ಹೋದ ವರ್ಷ ಡಾಕ್ಟರ್ SP ದಂಡೀನ ಅವರ ಒಂದು ಕೃಷಿ ಕುರಿತಾದಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಚಂದ್ರಶೇಖರ ಅವರು ಕೂಡ ಹೋದಾಗ ಇವರು ಪರಿಚಯ ಆಯ್ತು ರೀ. ಇವರು ಮೊನ್ನೆ ಈ ಸಲ ಸರ್ 15 ಆಗಸ್ಟಕ್ಕೆ ನಾನು ನಮ್ಮ ಶ್ರೀಕೃಷ್ಣ ಗುರುಕುಲದಾಗ ಒಂದು ವನಮಹೋತ್ಸವ ಆಚರಣೆ ಮಾಡಬೇಕಂತ ಅವರಿಗೆ ಭೇಟಿಯಾಗಿ ಅವ್ರಿಗೆ ಆಹ್ವಾನ ಮಾಡೋಕ್ಕೆ ಹೋದಾಗ ರೀ ಅವ್ರಿಗೆ ನನಗೆ ರಂಟಿ ಸಾಲು ಅಂಥೇಳಿ ಅವರು ಬರೆದಂಥ ಈ ಒಂದು ಪುಸ್ತಕವನ್ನು ಕೊಟ್ಟರು ಸರ್. ನನಗೆ ಭಾಳ ಒಂದು ಆನಂದ ಆಯಿತು. ಯಾಕಂದರೆ ಇದು ಕೃಷಿ ಆಧಾರಿತ ಪುಸ್ತಕ ಸರ್. ಇದರೊಳಗೆ ಕೃಷಿಯ ಕುರಿತು ಅವರು ತಮ್ಮ ಕಕ್ಕುಲಾತಿಯನ್ನು ವ್ಯಕ್ತ ಮಾಡಿದ್ದಾರೆ ರೀ. ಮುಂದೆ ಸರ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಒಂದು ಏನಂತ ಸರ ಆ ಅಧ್ಯಾಯಗಳನ್ನು ನಾವು ಅವಲೋಕನ ಮಾಡಿದ್ರೆ ರೀ, ಗುಮ್ಮಡಿಗುಸು ದೊಣ್ಣೆ ಹುಳ, ಮುಂದೆ ರೀ ಸಗಣಿ ಹಾಕಿದ ಟ್ರ್ಯಾಕ್ಟರ, ಆಮೇಲೆ ಸರ್ ಕರ್ಲ್ ರಗಡಿ ಹೂವಾಗಿ, ಸಾಫ್ಟ್ವೇರ್ ಸನತ್ ಕುಮಾರ, ಮುಂದೆ ರೀ ಲೊಲ್ಲಟ್ಟಿ ಲೋಸುರ, ಮುಂದೆ ನೆರೆ ಬಂದ ಕಾಲಕ್ಕೆ, ಖುಷಿ ತರುವ ಕೃಷಿ ಜಾತ್ರೆ ಸರ್, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿ ಅಂತೇಳಿ, ಮುಂದೆ ಒತ್ತಾಯದ ಒಡಂಬಡಿಕೆ ರೀ, ಭರಮಣ ಒಡ್ಡೋಲಗ, ಮುಂದೆ ಕ್ಷೀರ ಭ್ರಾಂತಿ, ಮುಂದೆ ಸುಸಜ್ಜಿತ ಆಸ್ಪತ್ರೆ ಮತ್ತು ಪ್ರೊಫೆಸರ್, ಹಿಂಗೆ 13 ಅಧ್ಯಾಯಗಳನ್ನು ಬರೆದವು ಸರ್. ಇವು 13 ಅಧ್ಯಾಯಗಳು ಸರ ಅದು ಓದಿಸಿಕೊಂಡು ಹೋಗಿದಾವೆ ಸರ್. ಅಂಥ ಒಂದು ವೈಶಿಷ್ಟ್ಯತೆ ಸರ್ ಈ ರಂಟಿ ಸಾಲಿನೊಳಗೆ ಅದ ಸರ್. ಹಾಗೆ ಭಾಳ ಸಂತೋಷ ಆಯ್ತು ಸರ್. ಇದನ್ನು ಏನು ಮಾಡ್ಯಾರ ಸರ್ ಇವರು ತಮ್ಮ ಶ್ರಮಿಕ ರೈತಾಪಿ ಸಮುದಾಯಕ್ಕೆ ಅರ್ಪಣೆ ಮಾಡಿದ್ದಾರೆ ಸರ್. ಒಳಗಿಂದ ಇದು ಹೇಳ್ತಾರೆ ಸರ್. ಮುಂದೆ ಮುಖಪುಟ ಈ ಕೃಷಿ ನೀಡ್ತ ರೈತ ರಾಷ್ಟ್ರದ ಬೆನ್ನೆಲುಬು ಅಂತೇಳಿ ಆ ಕೃಷಿ ಮಾಡ್ತಕ್ಕಂಥ ರೈತಂದು ಒಂದು ಮುಖಪುಟ ಹಾಕೊಂಡ ರೀ. ಹಾಗೆ ಸರ್ ಹೆಂಪುಟದೊಳಗೆ ರೀ ನಮ್ಮ ಧಾರವಾಡದ ಕವಿ ಶ್ರೀ ಚೆನ್ನಪ್ಪ ಅಂಗಡಿಯವರು ಇದಕ್ಕೆ ಬೆನ್ನುಡಿ ಬರ್ತಾರೆ ಸರ್. ಹೀಗೆ ಸರ್ ಮುಂದೆ ಇದರ ಒಂದು ಪ್ರಕಾಶಕರು ಸರ್ ನಮ್ಮ ಡಾಕ್ಟರ್ ವಿರೂಪಾಕ್ಷ ಬಡಿಗೇರಿ ಅಂತೇಳಿ ಸರ್, ಅವರು ಕೃಷಿ ಕಾಮಧೇನು ಪ್ರಕಾಶನ ಧಾರವಾಡದವರು ಸರ್. ಹಿಂಗೆ ರೀ ಈ ಒಂದು ಪುಟಗಳನ್ನು ತೆರೆದು ನೋಡುವಾಗ ಸರ್ ನಮಗೆ ಏನು ಅನಿಸ್ತಂದ್ರೆ ಈ ನಮ್ಮ ಡಾಕ್ಟರ್ ಆನಂದ್ ಮಾಸ್ತಿಹೊಳಿ ಅವರು ಸರ್ ಇವರು ನಮ್ಮ ಗೋಕಾಕ್ ಪರಿಸರದ ಇಲ್ಲೇ ಪದಕನಟ್ಟಿ ಊರಿನವ್ರು ಸರ್. ಅದಕ್ಕೆ ಅವರು ನಮ್ಮಲ್ಲಿ ಕೃಷಿ ಸಾಹಿತ್ಯ ಕಡಿಮೆ ಆಗ್ತಾಯಿದೆ, ಇನ್ನು ಅದರ ಕುರಿತಂಥ ಚರ್ಚೆ ಅಂತೂ ಭಾಳ ಕಡಿಮೆ. ಇಂಥ ಸನ್ನಿವೇಶದೊಳಗೆ ಡಾಕ್ಟರ್ ಆನಂದ್ ಮಾಸ್ತಿಹೊಳಿ ರಂಟಿ ಸಾಲ ಈ ಕೃತಿಯನ್ನು ತರ್ತಾ ಇದ್ದಾರೆ. ವ್ಯಕ್ತಿಗತ ಇವರು ಸರ್ ಚೆನ್ನಪ್ಪ ಅವರಿಗೆ ಒಂದು 4 ದಶಕಗಳಿಂದ ಪರಿಚಯ ರೀ. ಆದ ಇಂಥವರು ತಮ್ಮಲ್ಲಿ ಏನಂತ ಒಬ್ಬ ವಿದ್ಯಾರ್ಥಿ ದೇಶದಿಂದ ಇಲ್ಲಿ ಒಂದು ಹಳ್ಳಿಯ ಹೈದನ ಗುಣಗಳಿಂದಾಗಿ ನಮಗೆ ಅಷ್ಟು ಪ್ರಾಮಾಣಿಕ ಮುಗ್ಧ ಮನುಷ್ಯರೇ ಆನಂದ್ ಅವರು ರೀ. ಇವರು ಏನು ಪ್ರಸ್ತುತ ತಮ್ಮ ಇದರೊಳಗೆ ರೀ ಈ ಅವರು ಬೆಳೆಸಿಕೊಂಡಂಥ ಒಂದು ಇದಂತಂದ್ರೆ ಸರ್ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯಗಳಾಗಲಿ ಅಥವಾ ಒಂದು ಉನ್ನತ ಶ್ರೇಣಿಯೊಳಗಿದ್ದಂಥವ್ರು ವಿಶೇಷವಾಗಿ ಕೃಷಿಯತ್ತ ಒಲವು ಅವ್ರು ತೋರೋದು ಭಾಳ ಕಡಿಮೆ ರೀ. ಆದರೆ ಇಲ್ಲಿ ರೈತನ ಹೊಲದಲ್ಲಿ ಸುಧಾಡುವಂಥ ಒಂದು ಕ್ರಿಮಿ ಹಿಡ್ಕೊಂಡು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರವಂಥ ಕೆಲವೊಂದು ಕೃಷಿ ನೀತಿಯ ಕುರಿತು ಇಲ್ಲಿ ಈ ಪುಸ್ತಕ ಇದಾವೆ ರೀ. ಮುಂದೆ ರೈತ ಅನುಭವಿಸುವಂಥ ತವಕ ಅವು ತಲ್ಲಣ ರೀ, ರೈತರ ಪರ ಒಂದು ಕಾಳಜಿ ಇಲ್ಲದ್ದು, ಮುಂದೆ ಬಳಲಿ ಬೆಂಡ ಅಂತ ಒಂದು ಮರುಸಂಗ ರೈತರ ಮನಸ್ಸು ತಟ್ಟು ಅಂದರೆ ಈ ಒಂದು ಕೃತಿ ಯಶಸ್ವಿಯಾಗಿದೆ ಸರ್. ಹಾಗೆ ರೀ
ಆರೋಗ್ಯ ಸಮಸ್ಯೆ ಬಗ್ಗೆ ಬರೀತಾರೆ, ಪರಿಸರ ಮಾಲಿನ್ಯ ಬಗ್ಗೆ ಬರೀತಾರೆ, ಒಂದು ಸಾಮಾಜಿಕ ಒಂದು ಸಾಂಸ್ಕೃತಿಕ ಪಲ್ಲಟಗಳ ಕುರಿತು ಚರ್ಚೆ ಆಗ್ತದೆ ಸರ್. ಹೀಗಾಗಿ ಸರ್ ಇಲ್ಲಿ ಪ್ರಕಾಶಕರ ಮಾತನ್ನು ನಾವು ಕೇಳಿದಾಗ ಸರ್ ಒಂಥರ ಖುಷಿ ಅನಿಸುತ್ತೆ ರೀ. ಇಲ್ಲಿ ಪ್ರಕಾಶಕರು ಏನು ಹೇಳ್ತಾರೆ ಅಂದ್ರೆ ಸರ್ ಅದೊಂದು ಸ್ವಲ್ಪ ನಾವು ಓದಿನ ಹೇಳ್ಬೇಕು ಅನ್ಸುತ್ತೆ ರೀ. ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರುವಂಥ ಈ ಕೃತಿ ಲೇಖಕರು ರೀ ಆನಂದ್ ಅವರು ರೀ, ಇಲ್ಲಿ ಪ್ರತಿಯೊಂದು ಕಥೆಯಲ್ಲೂ ರೀ ಒಂದೊಂದು ಕೃಷಿ ಹಾಗೂ ಗ್ರಾಮೀಣ ಪರಿಸರದ ಕುರಿತೊಂದು ಸಂವೇದನೆಯನ್ನು ವ್ಯಕ್ತ ಮಾಡಿದ್ದಾರೆ ಸರ್. ಕ್ಲಿಷ್ಟಕರವಾದಂಥ ಕೃಷಿ ತಂತ್ರಜ್ಞಾನವನ್ನು ತೀರ ಸರಳವಾಗಿ ಓದುಗರಲ್ಲಿ ಪರಿಣಾಮಕಾರಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಈ ಸಂಕಲಕರಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ KM ಇಂದ್ರೇಶ್ ಅವರು ರೀ, ಅವರು ಮುನ್ನುಡಿ ಬರ್ತಾರೆ. ಹಾಗೆ ಗೋಕಾವಿನಾಡಿನ ಸಾಹಿತಿಗಳಂತ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ತಮ್ಮ ಅಭಿಪ್ರಾಯ ಬರೆದಿದ್ದಾರೆ ಸರ್. ಹಾಗೆ ಸರ್ ನಮ್ಮ ಚೆನ್ನಪ್ಪ ಅಂಗಡಿಯವರು ಬೆನ್ನುಡಿ ಬರ್ತಾರೆ. ಹೀಗೆ ಸಹ ಅವರು ಈ ಒಂದು ಇದು ಕೃತಿಗೆ ಸಹ ನೋಡಿದರೆ ನಮಗೆ ಈ ಕಲಾವಿದರಂಥ ಈ ವಿಶೇಜ್ಞ ಅವರು ಪುಟವನ್ಯಾಸ ಮಾಡಿದ್ದಾರೆ. ಒಟ್ಟಾರೆ ಈ ಕೃತಿ ಸರ್ ಕೃಷಿ ಬದುಕಿನ ಒಂದು ಒಳನೋಟವನ್ನು ನಮಗೆ ತಿಳಿಸ್ತದೆ ರೀ. ಈ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವರು ಹೇಳುವಂಥ ಮಾತು, ರೈತ ದೇಶದ ಬೆನ್ನೆಲುಬು ಎಲ್ಲರೂ ಹೇಳ್ತಾರೆ, ಆದರೆ ರೈತನ ಕುರಿತು ಇವ ಅನ್ನದಾತ ಅವನ ಬಗ್ಗೆ ರೀ ಕಾಳಜಿ ವಹಿಸೋರು ಯಾರು ಇಲ್ಲ ರೀ. ಹೀಗಾಗಿ ದುಡಿಮೆಗೆ ತಕ್ಕಂಥ ಒಂದು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮದು ಕೃಷಿ ಪ್ರಧಾನ ದೇಶ ಅಂತ ಎಲ್ಲ ಹೇಳ್ತಾರೆ, ಸಾವಯವ ಕೃಷಿಗೆ ಆದ್ಯತೆ ಕೊಡ್ಬೇಕಂತಾರೆ ರೀ. ಒಟ್ಟು ಈ ಒಂದು 13 ಕಥನ ಮಾಡೋ ಬದಲೊಳಗೆ ರೀ ಎಲ್ಲ ಕಥೆಗಳು ಏನಾಗ್ತದೆ ಸರ್ ಒಂದು ಓದಿಸ್ಕೊಂಡು ಹೋಗ್ತಾವೆ ರೀ. ಜೊತೆಯಲ್ಲಿ ಪ್ರಸ್ತುತ ಕಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಸನತ್ ಕುಮಾರ್ ಅಂತೇಳಿ ಅವರು ಹಳ್ಳಿಗೆ ಬರ್ತಾರೆ. ಅಲ್ಲಿ ವಿಶೇಷವಾದಂಥ ಒಂದು ರೈತರ ಸಮಸ್ಯೆಗಳು ಬೆಳಕು ಚೆಲ್ಲುವಂಥ ಒಂದು ಕಥೆ ಇದೆ ರೀ. ಮುಂದೆ ರೀ ಸನತ್ ಕುಮಾರ್ ಭಾರತದ ಅಸ್ವಸ್ಥ ಮನಸ್ಸಿನ ಚಾಂಚಲ ಸ್ವಭಾವದ ವಿದ್ಯಾವಂತ ಯುವಕರ ಪ್ರತಿನಿಧಿಯಾಗಿರ್ತಾರೆ. ಎಲ್ಲರೂ ದುಡಿಯುವಂಥ ಮನಸ್ಸಿಲ್ಲ ರೀ, ಹೇಳ್ತಾರೆ ಬರೀ ರೀ. ಆದರೆ ಅದನ್ನ ಇಲ್ಲಿ ಹೇಳ್ತಾರೆ, ಇವ್ರು ಪಡೆಯೋದು ರೀ ಅಲ್ಲಿ ಮುಂದೆ ಕಲಿಯೋದನ್ನು ಮತ್ತು ಹಳ್ಳಿಗೆ ಬಂದರೆ ಇಲ್ಲಿಯೂ ಪಕ್ಕ ನಾಲೆಜ್ ಇಲ್ಲ ರೀ. ಹೀಗಾಗಿ ರೀ ಸುದ್ದಿಗಳಿಂದ ಕೃಷಿಯಲ್ಲಿ ಆಸಕ್ತಿಯನ್ನು ತೋರಿ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಳದೆ ಮನದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಯಾವುದ್ರ ಬಗ್ಗೆ ಒಂದು ದೃಢ ನಿರ್ಧಾರ ಇಲ್ಲದೆ ಇಲ್ಲಿ ಒಂಥರ ಸೋಲ್ತಾರೆ ಸರ್. ಹೀಗೆ ಯುವಕರನ್ನು ಎಚ್ಚರಿಸುತ್ತಾ ಪ್ರತಿತ ರೈತನ ಬವಣೆ ಅವನ ಒಂದು ಪ್ರಗತಿ ಹೆಂಗೆ ಮಾಡ್ಬೇಕು ಅನ್ನೋದು ಅವ್ರು ಯಾಕಂದ್ರೆ ಈಗ ರೈತರ ಸಮಸ್ಯೆ ಅಂತಂದ್ರೆ ರೈತರ ಕಡೆಗೆ ಏನೂ ಮಾಡೋಕ್ಕೆ ಸಾಲ ಸುಳಿಸ್ಕೊಂಡು ಆತ್ಮಹತ್ಯೆ ಮಾಡೋದು ರೀ, ಹೀಗೆಲ್ಲ ಇದಾಗಿದೆ. ಹಂಗೆ ರೀ ಖುಷಿ ಕೊಡುವ ಕೃಷಿ ಜಾತ್ರೆ ಇದೊಂದು ಕತೆ. ಇಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಹೇಳ್ತಾರಲ್ಲ, ಶಂಕರ್ ಮತ್ತು ರಮೇಶ್ ಇಬ್ಬರು ಸಹೋದರಿ ಆ ಕೃಷಿ ಜಾತ್ರೆಗೆ ಹೋಗ್ತಾರೆ ರೀ. ಅಲ್ಲಿ ನೋಡಿ ಬಂದರೆ ನೋಡ್ತಾರೆ ಸರ್, ಅದು ತಮ್ಮ ಒಂದು 3 ಎಕರೆ ಜಮೀನದಾಗ ಅಳವಡಿಸ್ಕೋತಾರೆ. ರೈತರಿಗೆ ಮಾದರಿಯಾಗಿ ನಿಲ್ತಾರೆ. ಮಾದರಿಯಾಗಿ ನಿಂತರೂ ಜನ ಅವರನ್ನು ಸ್ವೀಕಾರ ಮಾಡುವಂಥ ರೀತಿ ಮಾತ್ರ ಒಂದು ಹಳ್ಳಿ ಒಂಥರ ಮಜಾ ಇರ್ತೈತೆ ರೀ. ಅದಕ್ಕೆ ಚಿತ್ರಣ ಮಾಡಿದ್ದಾರೆ ಸರ್. ಮುಂದೆ ವಿಶೇಷವಾಗಿ ಸರ್ ಪೂರ್ವಜರು ಮಾಡಿಕೊಂಡು ಬಂಥ ಒಂದು ಕೃಷಿ ಪದ್ಧತಿಯನ್ನು ಈಗ ಮಾಡಿಸ್ಕೊಂಡು ಬಂದಾರೆ ರೀ. ಈಗ ಇಲ್ಲಿ ಈ ಕಥೆಯೊಳಗೆ ಬರ್ತಕ್ಕಂಥ ಮುಖ್ಯ ಅಂಶ ಅಂದ್ರೆ ರೈತರು ಕೃಷಿ ಇದು ಕುರಿತು ಒಂದು ಒತ್ತಾಯದ ಒಡಂಬಡಿಕೆ ಮಾಡ್ತಾರೆ. ಕೆಲವು ಮಂದಿ ಅದನ್ನು ಮಾಡ್ತೀವಿ ಇದನ್ನು ಬೆಳೀರಿ ಅಂತೇಳಿ ಕೆಲವು ಹೇಳಿದ್ರು ಸಿಗ್ರಿ, ಅದಕ್ಕೆ ಮುಂದೆ ಮಾರುಕಟ್ಟೆ ಸಿಗೋದಕ್ಕಾಗಿ ರೈತರು ಗೋಳಾಡ್ತಾರೆ ರೀ. ಅದಕ್ಕೆ ಒತ್ತಾಯದ ಒಡಂಬಡಿಕೆ ಅಂತ ಇದ್ರಾಗ ಬರ್ತದೆ ರೀ. ಒಟ್ಟು ಈಗ ಕೆಲವು ಬೇಜವಾಬ್ದಾರಿತ ಗಂಡ ಜೀವನ ನಿರ್ವಹಣೆ ಮಾಡೋಕೆ ಆಗೋದಿಲ್ಲ ರೀ. ಈ ಕುಡಕದ ಇದಕ್ಕೆ ಬಲಿಯಾಗಿರಿ ಜೀವನ ಎಲ್ಲ ಇದಾಗೋದು ರೀ. ಮತ್ತು ಒಮ್ಮೊಮ್ಮೆ ಇದು ಪ್ರವಾಹ ಬಂದು ಎಲ್ಲರೂ ಗಂಟೆ ಮುಟ್ಕೊಂಡು ಕತ್ಕೊಂಡು ಹೋಗೋದು, ಕೊನೆಗೆ ಪರಿಹಾರ ಕೊಡ್ತೋತ ಎಲ್ಲರೂ ಬಂದು ಹೇಳೋದು, ಸರ್ಕಾರದವರು ಶಾಸಕರು ಬಂದು ಯಾರು ಏನು ಮಾಡಲಾರ್ದ್ರಿ ಕಡೆಗೆ ಗುಳೆ ಹೋಗುವಂಥ ಪ್ರಸಂಗ ಇಲ್ಲಿ ಬಂದಿದ್ದಾವೆ ಸರ್. ಹೀಗಾಗಿ ಸರ್ ಒಟ್ಟರಿ ಈಗ ಒಂದು ಕವನ ಸಂಕಲನದ ಪ್ರತಿಯೊಂದು ಕೃತಿಗಳು ಏನಿದೆ ಸರ್ ರೈತರಿಗೆ ಒಂಥರ ಸಾಂತ್ವನ ನೀಡ್ತಾವೆ ರೀ. ಜೊತೆಗೆ ಅವ್ರಿಗೆ ಒಂದು ಪರಿಹಾರಗಳನ್ನು ಕೂಡ ಹೇಳಿದ್ದಾರೆ ಸರ್. ಇದಕ್ಕೆ ಡಾಕ್ಟರ್ KM ಇಂದ್ರೇಶ್ ಅಂತೇಳಿ ತೋಟಗಾರಿಕೆ ಇದು ಕುಲಪತಿಗಳು ಅವ್ರು ಹೇಳ್ತಾರೆ ಸರ್. ಇಲ್ಲಿ ನಮ್ಮ ಆನಂದ್ ಅವರು ಸರ್ ಕೃಷಿಯ ಕುರಿತು ತಮ್ಮ ಕಕ್ಕಲಾತಿಯನ್ನು ಈ ರಂಟೆಯ ಸಾಲು ಇದ್ರಾಗ ಭಾಷೆ ಚಂದಿಂದ ಮಾಡಿದ್ದಾರೆ ಮತ್ತು ಪರಿಹಾರಗಳನ್ನು ಅದು ಮಾಡಿದ್ದಾರೆ. ಆನಂದ ಮಾಸ್ತಿಯವರು ಗ್ರಾಮೀಣ ಭಾಷೆ ಒಳಗೆ ಇದನ್ನು ಬರೆದಿದ್ದಾರೆ. ಒಟ್ಟಾರೆ ಸರ್ ಈ ಮಾಸ್ತಿಬಳಿ ಅವರು ಬೇಸಾಯ ಶಾಸ್ತ್ರದೊಳಗೆ ಡಾಕ್ಟರೇಟ್ ಮಾಡಿದ್ದಾರೆ ರೀ. ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 24 ವರ್ಷಕ್ಕಿಂತಲೂ ಅಧಿಕ ಕಾಲದಿಂದ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದೊಳಗೆ ಹೆಚ್ಚಿನ ಒಂದು ತಮ್ಮ ಸೇವೆ ಸಲ್ಲಿಸೋರಿಗೆ ಮಾಹಿತಿಯನ್ನು ಪಡ್ಕೊಂಡಾರೆ. ಅವರಿಗೆ ಸಹ ರೈತರ ಬಗ್ಗೆ ಕಾಳಜಿ, ಒಟ್ಟು ನಮ್ಮ ರೈತರು ಇದಾಗಬೇಕು, ಅವ್ರಿಗೆ ತಕ್ಕ ಬೆಲೆ ಸಿಗಬೇಕು, ಒಟ್ಟು ಅವರಿಂದ ಸ್ವಲ್ಪ ತಮ್ಮ ಗ್ರಾಮೀಣ ಪರಿಸರದಿಂದ ಬಂದಿದ್ದರಿಂದ ಅದನ್ನು ಭಾಳಷ್ಟು ಒತ್ತಿ ಹೇಳಿದ್ದಾರೆ ಇದ್ರಾಗ ರೀ. ಅದ್ರ ಬಗ್ಗೆ ಡಾಕ್ಟರ್ KM ಇಂದ್ರೇಶ್ ಅವರು ಸರ್ ಅವ್ರು ತಮ್ಮ ಮನದ ಮಾತುಗಳನ್ನು ಹೇಳ್ತಾರೋ ಎಸೈತ್ರಿ ನಮ್ಮ ಡಾಕ್ಟರ್ ಆನಂದ್ ಅವರು ಸರ್ ಈ ವಸ್ತುಸ್ಥಿತಿಯನ್ನು ನೇರವಾಗಿನ ಓದುಗರಿಗೆ ಇಟ್ಟು ಸರ್ ಇದಕ್ಕೆ ಪರಿಹಾರಗಳನ್ನು ಕಂಡುಕೊಂಡಾರ್ರಿ. ಇಲ್ಲೇನಿದೆ ಸರ್ ಸಮಸ್ಯೆಗಳನ್ನು ಹಾಸಿ ಹೊದ್ದು ಮಲಗುವುದು
ಕೃಷಿಕರ ದಿನಚರಿ ಆಗಬಾರ್ದು. ಅದಕ್ಕೆ ಏನಾದ್ರು ನಾವು ಸೊಲ್ಯೂಷನ್ ಅಂತ ಒಂದು ಸಮಸ್ಯೆ ಪರಿಹಾರಗಳನ್ನು ಕಂಡುಕೊಂಡು ನಾವು ನಮ್ಮನ್ನು ಇದು ಮಾಡ್ಕೊಂಡು ನಾವು ಬದುಕಬೇಕು ಅಂತ ಹೇಳ್ಕೊಂಡು ಅವ್ರು ತಮ್ಮ ಅಭಿಪ್ರಾಯ ಹೇಳ್ತಾರೆ ರೀ. ಹೀಗಾಗಿ ಸರ ಒಟ್ಟಾರೆ ಈ ರಂಟಿ ಸಾಲು ಅಂತ ಅನ್ನುವಂಥ ಇದಿರ್ತಿಲ್ಲ ಈ ಪುಸ್ತಕ ರೀ ಅದನ್ನು ನೋಡಿದ್ರೇ ಒಂಥರ ಏನೋ ಒಂಥರ ಹೌದಪ್ಪ ನಮ್ಮ ರೈತರ ಬಗ್ಗೆ ಏನೋ ಒಂದು ಕಾಳಜಿ ಐತಿದ್ರಾಗ ಅಂತ ಅನಿಸ್ತದೆ ರೀ. ನಂತರ ಒಮ್ಮೆ ಓದಾಕತ್ತಿದ ಕೂಡಲೇ ಹಂಗೆ ಓದಿಸ್ಕೊಂಡು ಹೋಗ್ತಾವ್ರಿ. ಹೌದಲ್ಲ ಅಂದ್ರೆ ಇದ್ರೊಳಗಿನ ಕೆಲವೊಂದು ಇವನ್ನ ನಾವು ಆಗಿಬಿಡ್ತೀವಿ ರೀ. ಕೆಲವೊಂದು ರೈತರ ಬಗ್ಗೆ ಹೇಳ್ತಾರೆ, ನಾವೇ ರೈತರಾಗಿ ಅದನ್ನ ಅನುಭವಿಸ್ತೀವಿ ರೀ. ಹೀಗಾಗಿ ಸರ್ ಈ ಒಂದು ರಂಟಿ ಸಾಲು ಅನ್ನುವಂಥ ಈ ಒಂದು ನಮ್ಮ ಆನಂದ್ ಮಾಸ್ತಿವಳಿ ಸರ್ ಬರೆದಂಥ ಈ ಒಂದು ಕೃತಿ ಸರ್ ನಮಗೆಲ್ಲರಿಗೂ ಒಂಥರ ರೀ ಮಾರ್ಗದರ್ಶನ ಸೂಚನೆಗಳನ್ನು ನೀಡೋದು ಮತ್ತು ನಮ್ಮ ಅಂಕುಡಂಕುಗಳನ್ನ ನಾವು ತಿದ್ದುಕೊಳ್ಳೋಕೆ ಇದು ಒಂದು ಸಹಕಾರಿಯಾಗಿದೆ ಅಂತೇಳಿ ನನ್ನ ಅಭಿಪ್ರಾಯ ಸರ್. ಈ ನಿಟ್ಟಿನಲ್ಲಿ ಸರ್ ಡಾಕ್ಟರ್ ಆನಂದ್ ಮಾಸ್ತಿವಳಿ ಅವರಿಂದ ಇನ್ನಷ್ಟು ಸಾಹಿತ್ಯ ಕೃತಿಗಳು ಈ ರೀತಿ ಬರಲಿ ಅಂತೇಳಿ ನಾನು ಆಶಯ ವ್ಯಕ್ತ ಮಾಡ್ತಾಯಿದ್ದೀನಿ ಸರ್. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು ರಂಟಿ ಸಾಲು ಈ ಕಥಾ ಸಂಕಲನದ ಬಗ್ಗೆ ನಿಮಗೆ ಪರಿಚಯಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ತಾವು ಈ ಪುಸ್ತಕವನ್ನು ಕೊಂಡು ಓದಿ ಲೇಖಕರಿಗೆ ಏನಪ್ಪ ಅಂತಂದ್ರೆ ಒಂದು ಸಹಾಯ ಮಾಡುವಂಥ ಕೆಲಸ ತಮ್ಮಿಂದಲೂ ಆಗಬೇಕಾಗ್ಯದ. ಯಾಕೆಂದರೆ ಇವತ್ತು ಬರೆದು ಬದುಕೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಹೋಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸ್ವತಃ ಓದುಗರು ಕಡಿಮೆ ಅಂತ. ಇನ್ನು ಓದುಗರು ಓದಿಸ್ಕೊಂಡು ಹೋಗುವಂಥ ಕೃತಿ ಐತೆ ಅಂತ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು ಹೇಳಿದ್ದಾರೆ. ಅವ್ರ ಮಾಧ್ಯಮದಲ್ಲಿ ವಿಶ್ವಾಸ ಇಟ್ಟುಕೊಂಡು ನೀವು ಆ ಪುಸ್ತಕವನ್ನು ಕೊಂಡು ಓದಿ ಲೇಖಕರನ್ನು ಉಳಿಸುವಂಥ ಕೆಲಸ ಮಾಡುವಂತಾಗಲಿ ಮತ್ತು ಅದೇ ಕಾಲಕ್ಕೆ ಬೆಳೆಸುವಂಥದ್ದಾಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತನಾಡಿದಂಥ ನಿಮಗೆ ಧನ್ಯವಾದಗಳು. ಅದೇ ಕಾಲಕ್ಕೆ ಈ ಪುಸ್ತಕದ ಬಗ್ಗೆ ನೀವು ತಮ್ಮ ಕಾಮೆಂಟ್ಗಳನ್ನು ನಮ್ಮ ಬಾಕ್ಸಲ್ಲಿ ತಿಳಿಸ್ತಾ ಇರ್ರಿ, ಹೇಳ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ, ಜೊತೆಗೆ ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಏನಾದರೂ ಮಾಡಿರಿ, ಮಾತಾಡ್ತಾ ಇರಿ ಅಂತ ಹೇಳ್ತಾ S16 ನ್ಯೂಸ್ ಸತ್ಯ ಕೈಗಳಿಗೆ ವಂದನೆಗಳು. ಧನ್ಯವಾದ ಸರ್.